ನಮಸ್ಕಾರ. ಈ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಮೊಸರು ಮತ್ತು ಚಿಯಾ ಬೀಜಗಳು. ಹೌದು, ನಮ್ಮ ಮುಂದಿರೋ ಒಂದು ಲೇಖನ ಹೇಳುತ್ತೆ, ಇವೆರಡನ್ನೂ ಒಟ್ಟಿಗೆ ತಿಂದ್ರೆ ಅದು ಒಂಥರ ಸೂಪರ್ ಫುಡ್ ತರ ಕೆಲಸ ಮಾಡುತ್ತಂತೆ. ಹೌದು, ಕೇಳಿದ್ದೀನಿ. ಮೊಸರಲ್ಲಿ ಪ್ರೋಬಯಾಟಿಕ್ಸ್, ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಇದೆ. ಮತ್ತೆ ಚಿಯಾ ಬೀಜಗಳು, ಅದರಲ್ಲಿ ಫೈಬರ್, ಒಮೆಗಾ 3, ಪ್ರೋಟೀನ್, ಹೀಗೆ ಸಾಕಷ್ಟು ಪೋಷಕಾಂಶಗಳಿವೆ. ಹೌದು. ಸೊ ಈ ಜೋಡಿಯ ಆರೋಗ್ಯದ ಗುಟ್ಟು ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಸರಿ, ಶುರು ಮಾಡೋಣ. ಖಂಡಿತ. ಇದು ಯಾಕೆ ಗಮನ ಸೆಳೆಯುತ್ತೆ ಅಂದ್ರೆ, ನೋಡಿ, ಪ್ರತ್ಯೇಕವಾಗಿ ಇವೆರಡೂ ಪೌಷ್ಟಿಕಾಂಶಗಳಿಂದ ತುಂಬಿವೆ. ಹೌದು. ಆದ್ರೆ ಒಟ್ಟಿಗೆ ಸೇರಿದಾಗ ಅವುಗಳ ಲಾಭಗಳು ಇನ್ನಷ್ಟು ಹೆಚ್ಚಾಗತ್ತಾ? ಅದು ಆಸಕ್ತಿದಾಯಕ ಪ್ರಶ್ನೆ. ಪೋಷಕಾಂಶಗಳ ಒಂದು ಒಳ್ಳೆ ಮೇಳ ಅಂತ ಅನ್ಸುತ್ತೆ. ಮೊದಲಿಗೆ ಜೀರ್ಣಕ್ರಿಯೆ ವಿಷಯಕ್ಕೆ ಬರೋಣ. ಮೊಸರ್ನಲ್ಲಿರೋ ಆ ಒಳ್ಳೆ ಬ್ಯಾಕ್ಟೀರಿಯಾ ಅಂದ್ರೆ ಪ್ರೋಬಯೋಟಿಕ್ಸ್. ಜೆಲ್ ಇದೆಯಲ್ಲ, ಅದು ಕರುಳಲ್ಲಿ ಸುಲಭವಾಗಿ ಚಲಿಸುತ್ತೆ. ಓಕೆ. ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಸೊ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಇದು ಸ್ವಲ್ಪ ಅನುಕೂಲಕಾರಿ. ಸರಿ. ಅದರ ಜೊತೆಗೆ ಮೊಸರಿನ ಪ್ರೋಬಯೋಟಿಕ್ಸ್ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ, ಒಂದು ಬ್ಯಾಲೆನ್ಸ್ ಕಾಪಾಡುತ್ತೆ. ಹಾಗಂದ್ರೆ ಒಂದು ಕಡೆ ಫೈಬರ್, ಇನ್ನೊಂದು ಕಡೆ ಪ್ರೋಬಯೋಟಿಕ್ಸ್, ಒಂಥರ ಟೀಮ್ ವರ್ಕ್ ಇದ್ದಾಗೆ. ನಿಜ. ಹೊಟ್ಟೆ ಆರೋಗ್ಯಕ್ಕೆ ಇದು ಒಂಥರ ಒಳ್ಳೆ ಕಾಂಬಿನೇಷನ್. ಹಾಗಾದ್ರೆ ಇನ್ನೊಂದು ಬಹುಮುಖ್ಯವಾದ ವಿಷಯ, ತೂಕ ಇಳಿಸೋದು. ಇದರ ಬಗ್ಗೆ ಲೇಖನ ಏನ್ ಹೇಳುತ್ತೆ? ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಇಲ್ಲಿ 2 ಮುಖ್ಯ ಪಾಯಿಂಟ್ಸ್ ಇವೆ. ಒಂದು, ಚಿಯಾ ಬೀಜದ ಫೈಬರ್, ಅದು ನೀರು ಹೀರ್ಕೊಂಡು ಹೊಟ್ಟೆಯಲ್ಲಿ ಉಬ್ಬುತ್ತೆ. ಅದರಿಂದ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗುತ್ತೆ. ಪದೇ ಪದೇ ಏನಾದ್ರೂ ತಿನ್ಬೇಕು ಅನ್ನೋ ಆಸೆ ಅದು ಸ್ವಲ್ಪ ಕಮ್ಮಿ ಆಗಬಹುದು. ಓಕೆ, ಅಂದ್ರೆ ಅನಾರೋಗ್ಯಕರ ಸ್ನ್ಯಾಕ್ಸ್ ಕಡೆ ಗಮನ ಹೋಗೋದು ಕಮ್ಮಿ ಆಗುತ್ತೆ. ಹೌದು. ಇನ್ನು ಎರಡನೆಯದು, ಮೊಸರಿನಲ್ಲಿರೋ ಪ್ರೋಟೀನ್. ಇದು ದೇಹದ ಮೆಟಬಾಲಿಸಂ, ಅಂದ್ರೆ ಶಕ್ತಿ ಬಳಸೋ ವೇಗವನ್ನ ಸ್ವಲ್ಪ ಹೆಚ್ಚಿಸಬಹುದು. ಇದು ನೇರವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಕೊಬ್ಬು ಕರಗೋ ಪ್ರಕ್ರಿಯೆಗೆ, ವಿಶೇಷವಾಗಿ ಹೊಟ್ಟೆ ಭಾಗದ ಕೊಬ್ಬು ಕರಗಿಸೋಕೆ ಸ್ವಲ್ಪ ಸಹಾಯ ಮಾಡಬಹುದು ಅಂತ ಲೇಖನ ಹೇಳುತ್ತೆ. ಸರಿ. ಹಾಗಾದ್ರೆ ಈಗ ಮೂಳೆಗಳ ಆರೋಗ್ಯದ ಕಡೆ ಗಮನ ಹರಿಸೋಣ. ಮೊಸರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಎಲ್ಲರಿಗೂ ಗೊತ್ತು. ಖಂಡಿತ. ಚಿಯಾ ಬೀಜಗಳು ಹೇಗಿದ್ರಲ್ಲಿ ಪಾತ್ರ ವಹಿಸ್ತವೆ? ಅಲ್ಲೇ ಇರೋದ್ ವಿಶೇಷತೆ. ಮೊಸರಲ್ಲಿ ಕ್ಯಾಲ್ಸಿಯಂ ಇದೆ, ಚಿಯಾ ಬೀಜಗಳಲ್ಲಿ ಬರೀ ಕ್ಯಾಲ್ಸಿಯಂ ಅಲ್ಲ, ಅದರ ಜೊತೆಗೆ ಮ್ಯಾಗ್ನೀಷಿಯಂ, ಫಾಸ್ಫರಸ್, ಈ ತರಹದ ಬೇರೆ ಖನಿಜಾಂಶಗಳು ಇವೆ. ಓ ಹೌದಾ? ಹೌದು. ಇವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೂಳೆಗಳನ್ನ ಗಟ್ಟಿ ಮಾಡ್ತವೆ. ಆ ಬೋನ್ ಡೆನ್ಸಿಟಿ ಅಂತಾರಲ್ಲ, ಅದನ್ನ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ಆದ್ರೆ ವಯಸ್ಸಾದ್ಮೇಲೆ ಬರೋ ಆಸ್ಟಿಯೋಪೋರೋಸಿಸ್ ತರದ ಸಮಸ್ಯೆಗಳ ರಿಸ್ಕ್ ಕಮ್ಮಿ ಆಗ್ಬೋದು. ಹೌದು, ಸಾಧ್ಯತೆ ಇದೆ. ಇದು ಕೇವಲ ಮೂಳೆ ಅಷ್ಟೇನಾ, ಅಥವಾ ರೋಗ ನಿರೋಧಕ ಶಕ್ತಿ, ಚರ್ಮ, ಕೂದಲು, ಇದಕ್ಕೂ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇದೆ. ಮೊಸರಲ್ಲಿರುವ ಹೆಲ್ತಿ ಬ್ಯಾಕ್ಟೀರಿಯಾಗಳು ಇಮ್ಯುನಿಟಿಯನ್ನ, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸೋಕೆ ಸಹಾಯ ಮಾಡ್ತವೆ. ಇನ್ನು ಚಿಯಾ ಬೀಜಗಳಲ್ಲಿ ಆಂಟಿಆಕ್ಸಿಡೆಂಟ್ಸ್ಗಳು ಮತ್ತೆ ಒಮೆಗಾ 3 ಇವೆ. ಇವು ದೇಹದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಮ್ಮಿ ಮಾಡ್ತವೆ. ಸೊ ಸಣ್ಣ ಪುಟ್ಟ ಶೀತ, ನೆಗಡಿ, ಈ ತರಹದ ಸೋಂಕುಗಳ ವಿರುದ್ಧ ಹೋರಾಡೋಕೆ ಶಕ್ತಿ ಕೊಡ್ಬೋದು. ಇದರ ಎಫೆಕ್ಟ್ ಚರ್ಮ ಕೂದಲಿನ ಮೇಲೂ ಕಾಣಿಸುತ್ತೆ. ಮೊಸರು ಚರ್ಮಕ್ಕೆ ತೇವಾಂಶ ಕೊಡುತ್ತೆ. ಚಿಯಾ ಬೀಜದಲ್ಲಿರೋ ಪೋಷಕಾಂಶಗಳು ಚರ್ಮದ ಆರೋಗ್ಯ ಕಾಪಾಡೋದು, ಮೊಡವೆ ಕಮ್ಮಿ ಮಾಡೋದು, ಕೂದಲನ್ನ ಸ್ಟ್ರಾಂಗ್ ಮಾಡೋದು, ಇದಕ್ಕೆಲ್ಲ ಸಹಾಯ ಮಾಡ್ಬೋದು. ವಾವ್, ಅಂದ್ರೆ ಒಳಗಿನ ಆರೋಗ್ಯ ಹೊರಗೂ ಕಾಣಿಸುತ್ತೆ ಅನ್ನೋ ಹಾಗೆ. ಹೌದು, ಖಂಡಿತ. ಸರಿ, ಕೊನೆಯದಾಗಿ ಎನರ್ಜಿ ಮತ್ತು ಡಯಾಬಿಟಿಸ್ ಕಂಟ್ರೋಲ್ ಬಗ್ಗೆ ಏನು ಹೇಳಲಾಗುತ್ತೆ? ಚಿಯಾ ಬೀಜದಲ್ಲಿರೋ ಪ್ರೋಟೀನ್ ಮತ್ತೆ ಹೆಲ್ದಿ ಫ್ಯಾಟ್ಸ್ ಇದೆಯಲ್ಲ, ಅದು ನಿಧಾನವಾಗಿ ಎನರ್ಜಿ ರಿಲೀಸ್ ಮಾಡುತ್ತೆ. ಓಕೆ. ಅದ್ರಿಂದ ಸುಸ್ತು, ಆಯಾಸ ಬೇಗ ಆಗೋಲ್ಲ. ದಿನವಿಡೀ ಸ್ವಲ್ಪ ಚೈತನ್ಯದಿಂದ ಇರ್ಬೋದು. ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಇದು ಒಳ್ಳೇದು. ಇನ್ನು ಡಯಾಬಿಟಿಸ್ ವಿಷಯಕ್ಕೆ ಬಂದ್ರೆ, ಚಿಯಾ ಬೀಜದ ಫೈಬರ್ ಅದು ನಾವು ತಿಂದ ಆಹಾರದಿಂದ ಸಕ್ಕರೆ ಅಂಶ ರಕ್ತಕ್ಕೆ ಸೇರೋ ಸ್ಪೀಡನ್ನ ಕಮ್ಮಿ ಮಾಡುತ್ತೆ. ಅದು ಮುಖ್ಯ. ಹೌದು. ಮೊಸರಿಗೂ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಅದು ಕೂಡ ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಒಮ್ಮೆದೆ ಜಾಸ್ತಿ ಮಾಡಲ್ಲ. ಸೊ ಈ ಕಾಂಬಿನೇಷನ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ಒಂದ್ ರೀತಿ ಸಹಕಾರಿ ಆಗಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಲೇಖನದ ಪ್ರಕಾರ ಮೊಸರು ಚಿಯಾ ಬೀಜಗಳ ಜೋಡಿ ಜೀರ್ಣಕ್ರಿಯೆ, ತೂಕ ನಿರ್ವಹಣೆ, ಮೂಳೆ ಆರೋಗ್ಯ, ಇಮ್ಯುನಿಟಿ, ಚರ್ಮ, ಕೂದಲು, ಎನರ್ಜಿ ಮತ್ತೆ ಡಯಾಬಿಟಿಸ್ ಕಂಟ್ರೋಲ್, ಹೀಗೆ ಹಲವು ವಿಷಯಗಳಲ್ಲಿ ಸಹಾಯ ಮಾಡೋ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಬಹುದು. ಹೌದು. ಆದ್ರೆ ಒಂದು ವಿಷಯವನ್ನ ನಾವು ಖಂಡಿತ ನೆನ್ಪಿಡ್ಬೇಕು. ಈ ಮೂಲ ಲೇಖನದಲ್ಲೇ ಹೇಳಿರೋ ಹಾಗೆ, ಇಲ್ಲಿರೋ ಮಾಹಿತಿ
ಮನೆಮದ್ದು ಮತ್ತೆ ಜನರಲ್ ನಾಲೆಜ್ ಮೇಲೆ ಆಧಾರಿತವಾಗಿದೆ. ಇದು ಜಿ ಕನ್ನಡ ನ್ಯೂಸ್ನಿಂದ ದೃಢೀಕರಿಸಲ್ಪಟ್ಟಿಲ್ಲ. ಅದು ಬಹಳ ಮುಖ್ಯವಾದ ಮಾತು. ಹೌದು. ಯಾವುದೇ ಹೊಸ ಆಹಾರ ಕ್ರಮ ಶುರು ಮಾಡೋ ಮುಂಚೆ ಅದರಲ್ಲೂ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಖಂಡಿತ ಡಾಕ್ಟರ್ ಅಥವಾ ನ್ಯೂಟ್ರಿಷನಿಸ್ಟ್ ಸಲಹೆ ತಗೊಳ್ಳೋದು ಅತ್ಯಗತ್ಯ. ಖಂಡಿತವಾಗಿಯೂ. ತುಂಬಾ ಸರಿ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆ ಮೂಡಿಸುವ ಪ್ರಶ್ನೆ: ಮನೆಯಲ್ಲಿ ಸುಲಭವಾಗಿ ಸಿಗುವ ಮೊಸರು, ಚಿಯಾ ಬೀಜಗಳು, ಈ ಸಿಂಪಲ್ ಜೋಡಿಯಲ್ಲೇ ಇಷ್ಟೆಲ್ಲ ಲಾಭ ಇರೋವಾಗ ನಾವು ದಿನಾ ಬಳಸೋ ಆದ್ರೆ ಅಷ್ಟಾಗಿ ಗಮನ ಕೊಡದೇ ಇರೋ ಬೇರೆ ಯಾವ ಸಾಮಾನ್ಯ ಆಹಾರಗಳ ಕಾಂಬಿನೇಷನ್ನಲ್ಲಿ ಇದೇ ತರಹದ ಸೂಪರ್ ಫುಡ್ ಶಕ್ತಿ ಅಡಗಿರ್ಬೋದು? ಯೋಚನೆ ಮಾಡಿ ನೋಡಿ.